ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಾಳೆಕಾಯಿ, ಬದನೆಕಾಯಿ, ಕಡಲೆಕಾಳು ಮೂರನ್ನು ಹಾಕಿ ಸಾಂಬಾರನ್ನ ಯಾವ ಥರ ಸುಲಭವಾಗಿ ಸಾಂಬಾರ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ಯಾವತ್ತೂ ಬರೀ ಇದೇ ಸಾಂಬಾರಲ್ಲಪ್ಪ ಅನ್ನೋರು ಈ ಥರ ಡಿಫ್ರೆಂಟ್ ಆಗಿ ನೀವು ಯಾವ ಥರ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಾನು ಒಂದು 6 ಟೊಮೊಟೊನ ತಗೊಂಡಿದ್ದೀನಿ. ಟೊಮೊಟೊ ಮತ್ತು ಕಡಲೆಕಾಳು, ನೆನೆಸಿರೋ ಕಡಲೆಕಾಳನ್ನ ನಾನು ಒಂದು 3 ವಿಷಲ್ನ ಹೊಡಿಸ್ಕೊಂತೀನಿ. ಮತ್ತೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ನಿಮ್ಮನೆ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಅದನ್ನ ಹಾಕ್ಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ. ಎಣ್ಣೆ ಕಾದ್ಮೇಲೆ ನಾನು ಅಲ್ಲಿಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಕಹಿ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಹಿನೂ ಇರಲ್ಲ ಮೆಂತ್ಯ ಸೊಪ್ಪಲ್ಲಿ. ಇವಾಗ ಅದಕ್ಕೆ ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಟಿರೋದನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಎಣ್ಣೆ ಅಂದ್ರೆ ಈರುಳ್ಳಿ ಎಲ್ಲ ಫುಲ್ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದು ಚಕ್ಕೆ, ಒಂದು 4 ಲವಂಗ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ತರ ಮಾಡ್ಕೊಂಡು ನೋಡಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈ ತರ ಫ್ರೈ ಮಾಡಿದ್ರೆ ನಿಮಗೆ ತುಂಬಾ ಟೇಸ್ಟಿ ಕೊಡುತ್ತೆ ಸಾಂಬಾರ್ನ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ. ವಿಶಾಲ್ ಹೋಗಿದೆ. ಕಡಲೆಕಾಳನ್ನ 3 ವಿಶಾಲ್ ಹೊಡಿಸ್ಕೊಂಡಿದ್ದೀನಿ ನಾನು. ಇವಾಗ ಟೊಮೊಟೊನ ತಗೊಳ್ಳೋಣ. ಮಿಕ್ಸಿಲಿ ರುಬ್ಕೋಬೇಕು ಅದನ್ನ. ಟೊಮೊಟೊ ಮತ್ತೆ ಈ ಮಸಾಲ ಎರಡನ್ನೂ ಸ್ವಲ್ಪ ಬಿಸಿನ ಆರಿಸ್ಕೊಳ್ಳೋಣ. ಬಿಸಿಯಾಗಿದೆ, ಆರಿಸ್ಕೊಂಡು ರುಬ್ಕೋಬೇಕು. ಈಗ ನೋಡಿ, ಕಾಳನ್ನ ಈ ತರ ಬೇಯಿಸ್ಕೊಂಡಿದ್ದೀನಿ. ಒಂದು ಹದವಾಗಿ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸಂಗೆ ಇಲ್ಲ ನೋಡಿ. ಹಿಂಗೆ ಫ್ರೆಶ್ ಮಾಡಿದ್ರೆ ಈ ತರ ಫ್ರೆಶ್ ಆಗ್ಬೇಕು. ಈ ತರ ಫ್ರೆಶ್ ಆಗ್ಬೇಕು. ಇಷ್ಟೇ ಸಾಕು, ಜಾಸ್ತಿ ಏನ್ ಬೇಯಿಸಕ್ ಹೋಗ್ಬೇಡಿ. ಈಗ ನಾನು ಆರೋಗಿದೆ, ಫ್ರೈ ಮಾಡ್ಕೊಂಡ್ರೆ ಮಸಾಲ ಆರಿದೆ. ಅದನ್ನ ಈಗ ಜಾರ್ಗೆ ಹಾಕೋತಾ ಇದ್ದೀನಿ. ಟೊಮೊಟೊ ಮತ್ತೆ ಫ್ರೈ ಮಾಡಿರೋದು ಮಸಾಲ, ಸ್ವಲ್ಪ ತೆಂಗಿನಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಒಂದು 1.5 ಸ್ಪೂನ್ ಅಷ್ಟು ಖಾರದ ಪುಡಿ, ಮತ್ತೆ ಇದು ಸಾಂಬಾರ್ ಪೌಡ್ರು ಅಂದ್ರೆ ಬೇಳೆ ಸಾಂಬಾರ್ ಪೌಡ್ರು 2 ಸ್ಪೂನು ಇಷ್ಟನ್ನು ಹಾಕೊಂಡು ರುಬ್ಕೋತಾ ಇದ್ದೀನಿ. ಈ ತರ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಮಸಾಲಾನ. ನೀವು ಒಂದ್ ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿ ನೀವು ಅಡಿಗೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಹಾಕೋ ಐಟಮ್ಸ್ ಅಂದ್ರೆ ನೀವೇನ್ ಹಾಕ್ತಿವೋ ಅದನ್ನ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನೀಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಮತ್ತೆ ನಾನು ಬಾಳೆಕಾಯಿನ ನೀವು ಜಾಸ್ತಿ ಬೇಯಿಸಕ್ ಹೋಗ್ಬೇಡಿ. ಅದು ಒಂದು ವಿಷಲ್ ಹೊಡೆದ್ರೆ ಸಾಕು. ವಿಷಲ್ ಹೊಡ್ಸೋ ಅವಶ್ಯಕತೆನೇ ಇಲ್ಲ, ಬಟ್ ಹಾಗೇನೆ ಬೇಯಿಸ್ಕೋಬಹುದು. ಈಗ ನಾನು ಒಂದು ವಿಷಲ್ ಹೊಡ್ಸ್ಕೊಂಡು ತಗೊಂಡಿದ್ದೀನಿ. ಬಾಳೆಕಾಯಿ ಬೇಗ ಬೇಯ್ಕೊಂಡ್ಬಿಡುತ್ತೆ, ಅದನ್ನ ನೀವು ಜಾಸ್ತಿ ವಿಷಲ್ ಹೊಡ್ಸಕ್ ಹೋಗ್ಬೇಡಿ. ಇವಾಗ ನೋಡಿ, ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ಇಷ್ಟ ಆಗೇ ಆಗುತ್ತೆ. ಮತ್ತು ಅದಾದಮೇಲೆ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಈರುಳ್ಳಿ ಎಲ್ಲ ಫುಲ್ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೀವು ಈ ಥರ ಮಾಡ್ಕೊಂಡು ನೋಡಿ, ನೀವು ನಿಜವಾಗ್ಲೂ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. ಇವಾಗ ಅದಕ್ಕೆ ಹಾಕೊಂಡು ಮತ್ತೆ ನಾವು ವಿಷಲ್ ಹೊಡಿಸಿದ್ವಲ್ಲ, ಒಂದು ಕುದಿ ಕುದಿಸ್ಕೊಳ್ಳೋಣ ಸಾಂಬಾರನ್ನ. ಅಂದರೆ ನಾವು 1 ವಿಷಲ್ ಹೊಡಿಸಿರೋದ್ರಿಂದ ಸಾಂಬಾರು ಕುದ್ದಿರಲ್ಲ, ಆಗ ಅದಕ್ಕಾಗಿ ಇನ್ನೊಂದ್ಸಲ ನಾವು ಕುದಿಸ್ಕೊಬೇಕಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇನೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.